ಹುಟ್ಟಿದ ಒಂದೇ ದಿನಕ್ಕೆ ಹಸುಗೂಸನ್ನ ಬಿಟ್ಟು ಪರಾರಿಯಾಗಿರುವ ಪಾಪಿ ತಾಯಿ. ಮಗು ಹುಟ್ಟಿದ ಒಂದೇ ದಿನಕ್ಕೆ ಹಸುಗೂಸು ಬಿಟ್ಟು ಆಸ್ಪತ್ರೆಯಿಂದ ತಾಯಿ ಎಸ್ಕೇಪ್. ಕಳೆದ ಶುಕ್ರವಾರ ದೇವನಹಳ್ಳಿ ಪಟ್ಟಣದ ನಕ್ಷತ್ರ ಆಸ್ಪತ್ರೆಗೆ ಹೆರಿಗೆಗಾಗಿ ದಾಖಲಾಗಿದ್ದ ತಾಯಿ. ಶುಕ್ರವಾರವೇ ಹೆರಿಗೆಯಾಗಿ ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆತಾ ಇದ್ರು. ಮಗು ಹುಟ್ಟಿದ ನಂತರ ಮಗು ಆರೋಗ್ಯದಲ್ಲಿ ಏರುಪೇರಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ರವಾನೆ ಮಾಡಲಾಗಿತ್ತು. ಮಗು ಆಸ್ಪತ್ರೆಗೆ ರವಾನೆ ಆಗ್ತಿದ್ದಂತೆ ತಾಯಿ ದೇವನಹಳ್ಳಿ ನಕ್ಷತ್ರ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾಳೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಪಾಟೀಲ್ ಭೇಟಿ ಮಾಡಿದ್ದಾರೆ. ದೇವನಹಳ್ಳಿ ನಕ್ಷತ್ರ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದ ಅಧ್ಯಕ್ಷರು ದಾಖಲಾತಿಗಳನ್ನು ಪರಿಶೀಲಿಸಿ ಆಸ್ಪತ್ರೆ ಮಾಹಿತಿ ಪಡೆಯಲು ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ಹೊರಟ ಆಯೋಗದ ಅಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಸಿಬ್ಬಂದಿಗಳಿಂದ ಈ ಪ್ರಕರಣದ ಕುರಿತು ತನಿಖೆ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನಕ್ಷತ್ರ ಆಸ್ಪತ್ರೆಯಲ್ಲಿ ನಡೆದಿದೆ ಇದೊಂದು ದುರ್ಘಟನೆ. ಬ್ಯೂರೋ ರಿಪೋರ್ಟ್ ಯಲಿಯೂರು ರಾಧಾಕೃಷ್ಣ NKS TV ದೇವನಹಳ್ಳಿ. ಶುಕ್ರವಾರ ಸಂಜೆ ಬಂದಿದ್ದು ಪೇಷಂಟ್ ಹೊಟ್ಟೆ ನೋವು, ಯೂರಿನ್ ರಿಟೆನ್ಷನ್ ಅಂತ ಬಂದಿದ್ದು. ಆಮೇಲೆ ಆತರ ಪ್ರಾಬ್ಲಮ್ ಆದಾಗ ನಾವು ಗೈನಕಾಲಜಿಸ್ಟ್ ನ ಕರೆದ್ವಿ. ಅವರು ಬಂದು ನೋಡಿದಾಗ ಅದು ಡೈಲಿಟೇಷನ್ ಆಗ್ತಾ ಇತ್ತು. ಡೆಲಿವರಿ ಆಯ್ತು. ವಿತಿನ್ 10-15 ನಿಮಿಷದಲ್ಲಿ ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೆ ನೆಕ್ಸ್ಟ್ ಬೇಬಿ ಲೈವ್ ಇತ್ತು. 1.8 kgs ಇತ್ತು. ಆಮೇಲೆ ಚೆನ್ನಾಗಿತ್ತು. ಅದನ್ನ ಪೀಡಿಯಾಟ್ರಿಷಿಯನ್ ಗೆ ಬಂದು ಅವರು ಜೊತೆಗೆ ಬಂದ್ರು. ಪೀಡಿಯಾಟ್ರಿಷಿಯನ್ ನೋಡಿದ್ರು. ನೆಕ್ಸ್ಟ್ ಡೇ ಅವ್ರ ಪೇಷಂಟ್ ಗೆ ಡಿಸ್ಟ್ರೆಸ್ಟ್ ಆಯ್ತು ಅಂತ ಡಾಬಾ ಮಾಡಿ ಅವ್ರಿಗೆ ಹೋಗ್ತೀನಿ ಅಂತ ಅಂದ್ರು. ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ವಿ. ಅವ್ರು ಹೋಗ್ಲಿಲ್ಲ. ನಾವು ರೆಫರ್ ಮಾಡಿದ್ದು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಅವರು ಅಲ್ಲಿ ಹೋಗಿ ಇದ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಫ್ರೆಂಡ್ಸ್ ಅವರು ತಮ್ಮ ಬ್ರದರ್ ಯಾರೋ ಇತ್ತು. ಆಧಾರ್ ಕಾರ್ಡ್ ಏನೋ ತಗೊಂಡಿದ್ವಿ. ಅಬ್ಡಾಮಿನ್ ಪೇನ್ ಅಂತ ಬಂದಿದ್ದು, ಯೂರಿನ್ ರಿಟೆನ್ಷನ್ ಅಂತ ಬಂದಿದ್ದು. ಅವ್ರಿಗೆ ಪ್ರೆಗ್ನೆಂಟ್ ಅಂತ ಗೊತ್ತೇ ಇರ್ಲಿಲ್ಲ. ಅವ್ರಿಗೆ ನಮ್ಮ ಇದನ್ ಪ್ರಕಾರ ಅವ್ರ ಡೈಲಟೇಷನ್ ಬಂದಾಗ ಆಮೇಲೆ ಡೆಲಿವರಿ ಆದಾಗ ಮೋಸ್ಟ್ಲಿ 6.5-7 ಇತ್ತು. ಇಲ್ಲಿ ಡಿಸ್ಚಾರ್ಜ್ ಹೋದ್ರು ಅವ್ರು ಆಮೇಲೆ ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಬಿಲ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಸರ್. ಬ್ರದರ್ ಬಂದಿದ್ರು ಸರ್. ಅವ್ರ ಬ್ರದರು, ಫ್ರೆಂಡ್ಸು ಅವರು. ಬೆಳಗ್ಗೆ ಸರ್, ಇವತ್ ಬೆಳಗ್ಗೆ. ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್. ತಾಯಿ ಮೇಲೆ ಅರುಂಧತಿ.